ನಮಸ್ಕಾರ. ಅಧ್ಯಾಯ 44. ಈಶ್ವರಚಂದ್ರ ವಿದ್ಯಾಸಾಗರ. ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರ ಎನ್ನುವವನು ಶ್ರೀರಾಮಕೃಷ್ಣರ ಜನ್ಮಸ್ಥಳವಾದ ಕಾಮಾರಪುಕುರದ ಹತ್ತಿರದಲ್ಲಿರುವ ಬೀರ್ ಸಿಂಗ್ ಎಂಬ ಗ್ರಾಮದಲ್ಲಿ ಹುಟ್ಟಿದವನು. ಅವನೊಬ್ಬ ದೊಡ್ಡ ವಿದ್ಯಾವಂತ, ಶಿಕ್ಷಣ ತಜ್ಞ, ಬರಹಗಾರ ಮತ್ತು ಪರೋಪಕಾರಿ ಎಂದು ಪ್ರಖ್ಯಾತನಾಗಿದ್ದ. ಅವನನ್ನು ಆಧುನಿಕ ವಂಗ ಸಾಹಿತ್ಯ ನಿರ್ಮಾಪಕ ಎಂದು ಕರೆಯುವರು. ಅವನಿಗೆ ಸಂಸ್ಕೃತ ವ್ಯಾಕರಣ ಮತ್ತು ಸಾಹಿತ್ಯದಲ್ಲಿ ಅಪಾರ ಪಾಂಡಿತ್ಯವಿತ್ತು. ಅವನ ಔದಾರ್ಯ ಬಂಗಾಳ ದೇಶದಲ್ಲಿ ಮನೆ ಮಾತಾಗಿತ್ತು. ಅವನ ವರಮಾನದ ಬಹುಭಾಗವನ್ನು ವಿಧವೆಯರು, ಅನಾಥರು, ಬಡತನದಲ್ಲಿರುವ ವಿದ್ಯಾರ್ಥಿಗಳು ಮತ್ತು ಇತರ ದರಿದ್ರರಿಗೆ ಖರ್ಚು ಮಾಡುತ್ತಿದ್ದನು. ಅವನ ಅನುಕಂಪ ಬರೀ ಮಾನವರ ಮೇಲೆ ಮಾತ್ರ ಇರಲಿಲ್ಲ. ಅವನು ಹಾಲು ಕುಡಿಯುವುದನ್ನು ಬಿಟ್ಟ. ಅದು ಕರುವಿಗಾದರೂ ಉಳಿಯಲಿ ಎಂದು. ಕುದುರೆಗೆ ಹಿಂಸೆಯಾಗುವುದೆಂದು ಅವನು ಕುದುರೆ ಗಾಡಿಯಲ್ಲಿ ಹೋಗುತ್ತಿರಲಿಲ್ಲ. ಆದರೆ ಅವನು ಯಾರಿಗೂ ಮಣಿಯುವವನಲ್ಲ. ಕಲ್ಕತ್ತೆಯ ಸಂಸ್ಕೃತ ಕಾಲೇಜಿನ ಪ್ರಿನ್ಸಿಪಲ್ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದ. ಮೇಲಿನ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ ಬಂದಿದ್ದಾಗ ಅವನು ತಾಯಿಯನ್ನು ಬಹಳ ಗೌರವದಿಂದ ಕಾಣುತ್ತಿದ್ದ. ಅವನೊಮ್ಮೆ ತನ್ನ ತಮ್ಮನ ಮದುವೆಯಲ್ಲಿ ಹಾಜರಿರುತ್ತೇನೆ ಎಂದು ತಾಯಿಗೆ ಮಾತು ಕೊಟ್ಟಿದ್ದ. ಆಗ ಮಳೆ ಬಂದು ತುಂಬಿ ಹರಿಯುವ ಹುಚ್ಚು ಹೊಳೆಯನ್ನು ದಾಟಬೇಕಾಗಿತ್ತು. ಒಂದು ದೋಣಿಯೂ ಸಿಗಲಿಲ್ಲ. ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಆ ಹುಚ್ಚು ಹೊಳೆಯಲ್ಲೇ ಈಜಿಕೊಂಡು ಮದುವೆಯ ಸಮಯಕ್ಕೆ ಹೋದ. ಅವನ ಜೀವನ ನಿರಾಡಂಬರವಾಗಿತ್ತು. ಅವನ ವಿದ್ವತ್ತನ್ನು ನೋಡಿ ಅವನಿಗೆ ವಿದ್ಯಾಸಾಗರ ಎಂಬ ಬಿರುದನ್ನು ಜನರೇ ಕೊಟ್ಟರು. ಶ್ರೀರಾಮಕೃಷ್ಣರು ಬಹುದಿನದಿಂದ ಈಶ್ವರಚಂದ್ರ ವಿದ್ಯಾಸಾಗರನನ್ನು ನೋಡಬೇಕೆಂದು ಬಯಸಿದ್ದರು. ಮಹೇಂದ್ರನಾಥ ವಿದ್ಯಾಸಾಗರನ ಶಾಲೆಯಲ್ಲಿ ಉಪಾಧ್ಯಾಯನಾಗಿದ್ದ. ಅವನನ್ನು ಕೇಳಿದರು, ಕರೆದುಕೊಂಡು ಹೋಗುತ್ತೀಯಾ ಎಂದು. ಮಹೇಂದ್ರಗುಪ್ತ ಒಂದು ದಿನ ವಿದ್ಯಾಸಾಗರನಿಗೆ, ಶ್ರೀರಾಮಕೃಷ್ಣರು ತಮ್ಮನ್ನು ನೋಡಲು ಇಚ್ಛಿಸುವರು, ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದಾಗ ವಿದ್ಯಾಸಾಗರ ಮಹೇಂದ್ರನಿಗೆ, ನನಗೆ ತುಂಬ ಸಂತೋಷವಾಗುವುದು, ಅವರನ್ನು ಕರೆದುಕೊಂಡು ಬಾ ಎಂದು ಹೇಳಿದ. ಆತ ಮಹೇಂದ್ರನನ್ನು ಕೇಳಿದ, ಅವರು ಎಂತಹ ಪರಮಹಂಸರು? ಅವರೇನಾದರೂ ಕಾವಿ ಬಟ್ಟೆ ಹಾಕುತ್ತಾರೆಯೇ ಎಂದು. ಇಲ್ಲ ಮಹಾಶಯರೇ, ಅವರೊಂದು ಅಪೂರ್ವ ವ್ಯಕ್ತಿ. ಅವರು ಕೆಂಪು ಅಂಚಿನ ಪಂಚೆ ಉಡುವರು, ಕಾಲಿಗೆ ಪಾಲಿಶ್ ಮಾಡಿದ ಬೂಟ್ಸು ಹಾಕುವರು. ಅವರು ರಾಣಿ ರಾಸಮಣಿ ದೇವಸ್ಥಾನದ ಒಂದು ಕೋಣೆಯಲ್ಲಿರುವರು. ಅವರ ಕೋಣೆಯಲ್ಲಿ ಒಂದು ಮಂಚವಿದೆ. ಅದರ ಮೇಲೆ ಒಂದು ಹಾಸಿಗೆ ಮತ್ತು ಸೊಳ್ಳೆ ಪರದೆ ಇದೆ. ಹೊರಗಡೆಯಿಂದ ನೋಡಿದರೆ ಅವರಲ್ಲಿ ಯಾವ ಸಾಧುವಿನ ವೇಷವೂ ಕಾಣುವುದಿಲ್ಲ. ಆದರೆ ಅವರಿಗೆ ದೇವರು ವಿನಃ ಮತ್ತೇನು ಗೊತ್ತಿಲ್ಲ. ಹಗಲು ರಾತ್ರಿ ದೇವರನ್ನೇ ಕುರಿತು ಚಿಂತಿಸುತ್ತಾರೆ ಎಂದ ಮಹೇಂದ್ರನಾಥ. 1882 ಆಗಸ್ಟ್ 5ನೇ ತಾರೀಕು ಮಧ್ಯಾಹ್ನ ಒಂದು ಕುದುರೆ ಗಾಡಿಯಲ್ಲಿ ಶ್ರೀರಾಮಕೃಷ್ಣರು, ಮಹೇಂದ್ರ, ಭವನಾಥ, ಹಾಜ್ರಾ ಇವರೊಂದಿಗೆ ವಿದ್ಯಾಸಾಗರನನ್ನು ನೋಡುವುದಕ್ಕೆ ಹೋದರು. ವಿದ್ಯಾಸಾಗರ ಮಧ್ಯ ಕಲ್ಕತ್ತೆಯಲ್ಲಿ ಬಾರ್ದುಬಾಗನ್ ಎಂಬಲ್ಲಿ ವಾಸ ಮಾಡುತ್ತಿದ್ದ. ದಾರಿಯಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಜೊತೆಯವರೊಂದಿಗೆ ಸ್ವಲ್ಪ ಮಾತನಾಡಿದರು. ಆದರೆ ವಿದ್ಯಾಸಾಗರನ ಮನೆ ಸಮೀಪಿಸುತ್ತಿರುವಂತೆ ಅವರ ಮುಖ ಮುದ್ರೆ ಬದಲಾಯಿಸಿತು. ಅವರು ಭಾವಮುಖರಾದರು. ಇದು ಮಹೇಂದ್ರನಿಗೆ ಗೊತ್ತಿಲ್ಲದೆ ದಾರಿಯ ಪಕ್ಕದಲ್ಲಿ ರಾಜಾರಾಮ್ ಮೋಹನ್ ರಾಯನಿದ್ದ ಮನೆಯನ್ನು ಶ್ರೀರಾಮಕೃಷ್ಣರಿಗೆ ತೋರಿದನು. ಅವರು ಸ್ವಲ್ಪ ವ್ಯಸ್ತರಾಗಿ, ಈಗ ನನಗೆ ಇವುಗಳಾವುವು ಬೇಡ ಎಂದರು. ಗಾಡಿ ವಿದ್ಯಾಸಾಗರನ ಮನೆ ಮುಂದೆ ನಿಂತಿತು. ಮಹೇಂದ್ರನನ್ನು ಹಿಡಿದುಕೊಂಡು ಶ್ರೀರಾಮಕೃಷ್ಣರು ಇಳಿದರು. ಅಂಗಳದಲ್ಲಿ ಅನೇಕ ಹೂವಿನ ಗಿಡಗಳು ಇದ್ದವು. ಶ್ರೀರಾಮಕೃಷ್ಣರು ವಿದ್ಯಾಸಾಗರನ ಮನೆ ಒಳಗೆ ಹೋಗುವಾಗ ಮಹೇಂದ್ರನಿಗೆ, ನನ್ನ ಶರ್ಟಿನ ಗುಂಡಿ ಹಾಕಿಲ್ಲ, ಅದರಿಂದ ವಿದ್ಯಾಸಾಗರನಿಗೆ ಏನಾದರೂ ಅಸಮಾಧಾನವಾಗುವುದೇ ಎಂದು ಕೇಳಿದರು. ಮಹೇಂದ್ರ, ನೀವು ಇವುಗಳನ್ನು ಗಮನಿಸಬೇಕಾಗಿಲ್ಲ. ನಿಮ್ಮ ಯಾವ ವರ್ತನೆಯೂ ಅವರಿಗೆ ಅಸಮಾಧಾನವನ್ನು ತರಲಾರದು. ನೀವೇನು ಶರ್ಟಿಗೆ ಗುಂಡಿಯನ್ನು ಹಾಕಿಕೊಳ್ಳಬೇಕಾಗಿಲ್ಲ ಎಂದ. ಶ್ರೀರಾಮಕೃಷ್ಣರು ಮಗುವಿನಂತೆ ಇದನ್ನು ಒಪ್ಪಿಕೊಂಡರು. ವಿದ್ಯಾಸಾಗರನಿಗೆ 62 ವಯಸ್ಸು. ಶ್ರೀರಾಮಕೃಷ್ಣರಿಗಿಂತ 16-17 ವರ್ಷ ಹಿರಿಯವನು. ಇಂಗ್ಲಿಷ್ ಮಾದರಿಯಲ್ಲಿ ಕಟ್ಟಿದ ಮಹಡಿ ಮನೆಯಲ್ಲಿದ್ದನು. ಮನೆಯ 2 ಪಕ್ಕದಲ್ಲಿಯೂ ಹುಲ್ಲಿನ ಬಯಲು ಇತ್ತು. ದೊಡ್ಡ ಕಾಂಪೌಂಡ್ ಗೋಡೆ ಸುತ್ತಲೂ ಇತ್ತು. ಶ್ರೀರಾಮಕೃಷ್ಣರು ಮಹಡಿಯನ್ನು ಹತ್ತಿಕೊಂಡು ವಿದ್ಯಾಸಾಗರನ ಕೋಣೆಗೆ ಹೋದರು. ಅವನು ಒಂದು ಕುರ್ಚಿಯ ಮೇಲೆ ಕುಳಿತಿದ್ದನು. ಎದುರಿಗೆ ಮೇಜು ಇತ್ತು. ಮೇಜಿನ ಎಡಗಡೆ ಒಂದು ಬೆಂಚು ಇತ್ತು. ಉಳಿದ ಕಡೆ ಕುರ್ಚಿಗಳು
ಮತ್ತು ಅವುಗಳ ಮೇಲೆ ಕೆಲವು ಸ್ನೇಹಿತರು ಕುಳಿತಿದ್ದರು. ವಿದ್ಯಾಸಾಗರ ಶ್ರೀರಾಮಕೃಷ್ಣರನ್ನು ಬರಮಾಡಿಕೊಳ್ಳಲು ಎದ್ದನು. ಶ್ರೀರಾಮಕೃಷ್ಣರು ಮೇಜಿನ ಮುಂದೆ ಒಂದು ಕೈಯಲ್ಲಿ ಬೆಂಚನ್ನು ಹಿಡಿದುಕೊಂಡು ನಿಂತರು. ಏನೋ ಬಹಳ ದಿನಗಳಿಂದ ಪರಿಚಯವಿರುವಂತೆ ವಿದ್ಯಾಸಾಗರರನ್ನು ನೋಡಿ ಭಾವದಲ್ಲಿ ನಕ್ಕರು. ಭಾವ ಮುಖದಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದರು. ಪ್ರಕೃತಿಸ್ಥರಾಗುವುದಕ್ಕೆ ನಾನು ಸ್ವಲ್ಪ ನೀರು ಕುಡಿಯುತ್ತೇನೆ ಎಂದರು. ಅಷ್ಟು ಹೊತ್ತಿಗೆ ಮನೆಯ ಕಿರಿಯರು ಮತ್ತು ವಿದ್ಯಾಸಾಗರನ ಕೆಲವು ಸ್ನೇಹಿತರು ಅಲ್ಲಿ ನೆರೆದರು. ಶ್ರೀರಾಮಕೃಷ್ಣರು ಭಾವ ಮುಖದಲ್ಲೇ ಬೆಂಚಿನ ಮೇಲೆ ಕುಳಿತುಕೊಂಡರು. ಸುಮಾರು 17-18 ವರ್ಷದ ಯುವಕನೊಬ್ಬ ವಿದ್ಯಾಸಾಗರನಿಂದ ಧನ ಸಹಾಯಕ್ಕಾಗಿ ಅಲ್ಲಿ ಕುಳಿತಿದ್ದನು. ಶ್ರೀರಾಮಕೃಷ್ಣರು ಆ ಹುಡುಗನಿಂದ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡರು. ಈ ಹುಡುಗನಿಗೆ ಪ್ರಪಂಚದ ಮೇಲೆ ತುಂಬಾ ಆಸಕ್ತಿ. ನಿನ್ನ ಅವಿದ್ಯಾ ಮಾಯೆಗೆ ಸೇರಿದವನು ಎಂದು ಭಾವದಲ್ಲಿ ದೇವಿಗೆ ಹೇಳಿದರು. ವಿದ್ಯಾಸಾಗರ ಯಾರಿಗೋ ನೀರನ್ನು ತರುವುದಕ್ಕೆ ಹೇಳಿದ. ಮಹೇಂದ್ರನನ್ನು ಶ್ರೀರಾಮಕೃಷ್ಣರಿಗೆ ಏನಾದರೂ ಸ್ವಲ್ಪ ಸಿಹಿ ತಿಂಡಿಯನ್ನು ಕೊಡಬಹುದೇ ಎಂದು ಕೇಳಿದ. ಮಹೇಂದ್ರನಾಥ ಬೇಡ ಎಂದು ಹೇಳಲಿಲ್ಲ. ವಿದ್ಯಾಸಾಗರನೇ ಅಡುಗೆ ಮನೆಗೆ ಹೋಗಿ ಸಿಹಿ ತಿಂಡಿಯನ್ನು ತಂದು ಶ್ರೀರಾಮಕೃಷ್ಣರ ಮುಂದೆ ಇಟ್ಟನು. ಅವರು ಭವನಾಥ ಮತ್ತು ಹಾಜರನಿಗಾಗಿ ತಿಂಡಿಯನ್ನು ಕೊಟ್ಟರು. ಮಹೇಂದ್ರನಾಥನಿಗೆ ಕೊಡಲು ಹೋದಾಗ ಅವನು ನಮ್ಮ ಮನೆಗೆ ಸೇರಿದವನೇ, ಅವನಿಗೇನು ಕೊಡಬೇಕಾಗಿಲ್ಲ ಎಂದ ವಿದ್ಯಾಸಾಗರ. ಹತ್ತಿರ ಒಬ್ಬ ಭಕ್ತನನ್ನು ನೋಡಿ ಶ್ರೀರಾಮಕೃಷ್ಣರು ವಿದ್ಯಾಸಾಗರನಿಗೆ, ಇವನು ಒಳ್ಳೆಯ ಹುಡುಗ, ಅಂತರದಲ್ಲಿ ಸತ್ವವಿದೆ. ಇವನು ಫಲ್ಗು ನದಿಯಂತೆ ಮೇಲೆ ಮರಳು, ಆದರೆ ಸ್ವಲ್ಪ ಮರಳನ್ನು ತೆಗೆದರೆ ಕೆಳಗೆ ನೀರು ಹರಿಯುತ್ತಿರುವುದು ಎಂದರು. ಸ್ವಲ್ಪ ತಿಂಡಿಯನ್ನು ತಿಂದ ಮೇಲೆ ಮಂದಹಾಸದಿಂದ ವಿದ್ಯಾಸಾಗರನೊಡನೆ ಮಾತನಾಡಲು ಪ್ರಾರಂಭಿಸಿದರು. ಅಷ್ಟು ಹೊತ್ತಿಗೆ ಕೋಣೆಯ ತುಂಬಾ ಜನ ನೆರೆದರು. ಕೆಲವರು ಕುಳಿತಿದ್ದರು, ಕೆಲವರು ನಿಂತಿದ್ದರು. ರಾಮಕೃಷ್ಣ, ಓ, ಇವತ್ತು ನಾನು ಸಾಗರಕ್ಕೆ ಬಂದಿರುವೆ. ಇದುವರೆಗೆ ಕಾಲುವೆ, ಕುಂಟೆ, ನದಿ ಇವುಗಳನ್ನು ಮಾತ್ರ ನೋಡಿದ್ದೆ. ಆದರೆ ಈ ದಿನ ಸಾಗರದ ಎದುರಿಗೇ ಇರುವೆ. ವಿದ್ಯಾಸಾಗರ ನಗುತ್ತಾ, ಹಾಗಾದರೆ ಮನೆಗೆ ಸ್ವಲ್ಪ ಉಪ್ಪು ನೀರನ್ನು ತೆಗೆದುಕೊಂಡು ಹೋಗಿ. ಶ್ರೀರಾಮಕೃಷ್ಣ, ಇಲ್ಲ ಇಲ್ಲ, ಏತಕ್ಕೆ ಉಪ್ಪು ನೀರು ತೆಗೆದುಕೊಂಡು ಹೋಗಬೇಕು? ನೀನು ಅವಿದ್ಯೆಯ ಸಾಗರವಲ್ಲ, ವಿದ್ಯಾಸಾಗರ. ನೀನು ಕ್ಷೀರಸಾಗರ. ವಿದ್ಯಾಸಾಗರ, ನೀವು ಸುಮ್ಮನೆ ಬೇಕಾದರೆ ಹಾಗೆ ಹೇಳಬಹುದು. ವಿದ್ಯಾಸಾಗರ ತೆಪ್ಪಗಾದ. ಶ್ರೀರಾಮಕೃಷ್ಣರು ಹೇಳಿದರು, ನಿನ್ನ ಕೆಲಸವೆಲ್ಲ ಸತ್ವದಿಂದ ಪ್ರೇರಿತವಾದವುಗಳು. ಅವು ರಜೋಗುಣಕ್ಕೆ ಸೇರಿದರೂ ಸತ್ವದಿಂದ ಪ್ರೇರೇಪಿತವಾದವುಗಳು. ದಯೆ ಸತ್ವಗುಣದಿಂದ ಬರುವುದು. ಇತರರಿಗೆ ಮಾಡುವ ಒಳ್ಳೆಯ ಕರ್ಮಗಳೆಲ್ಲ ರಜೋಗುಣಕ್ಕೆ ಸೇರಿದವು. ಈ ರಜಸ್ಸಿನ ಹಿಂದೆ ಸತ್ವಗುಣವಿದೆ. ಇದರಿಂದ ಅಪಾಯವಿಲ್ಲ. ಶುಕಾದಿ ಮಹರ್ಷಿಗಳು ಜನರಿಗೆ ಧಾರ್ಮಿಕ ವಿಷಯಗಳನ್ನು ಹೇಳುವುದಕ್ಕಾಗಿ ಅನುಕಂಪದಿಂದ ಕೂಡಿದ್ದರು. ನೀನು ಅನ್ನದಾನ, ವಿದ್ಯಾದಾನಗಳನ್ನು ಮಾಡುತ್ತಿರುವೆ, ಅದು ಒಳ್ಳೆಯದು. ಇವುಗಳನ್ನು ಅನಾಸಕ್ತಿಯಿಂದ ಮಾಡಿದರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡುತ್ತವೆ. ಅನೇಕರು ಕೀರ್ತಿಗೋ ಅದರಿಂದ ಬರುವ ಇತರ ಫಲದಾಸೆಗೋ ಇವನ್ನು ಮಾಡುತ್ತಾರೆ. ಅದರ ಹಿಂದೆ ಅನಾಸಕ್ತಿ ಇಲ್ಲ. ಅದು ಅಲ್ಲದೆ ನೀನು ಆಗಲೇ ಸಿದ್ಧನಾಗಿದ್ದೀಯೆ ಎಂದರೆ ಬೆಂದು ಮೆತ್ತಗಾಗಿದ್ದೀಯೆ ಎಂಬ ಭಾವ. ವಿದ್ಯಾಸಾಗರ, ಅದು ಹೇಗೆ ಮಹಾಶಯರೇ? ಶ್ರೀರಾಮಕೃಷ್ಣ ನಗುತ್ತಾ, ಆಲೂಗಡ್ಡೆ ಮತ್ತು ಇತರ ತರಕಾರಿಗಳನ್ನು ಬೇಯಿಸಿದರೆ ಅವು ಮೆತ್ತಗಾಗುತ್ತವೆ. ನಿನ್ನಲ್ಲಿ ಅಂತಹ ಮೃದು ಸ್ವಭಾವವಿದೆ. ನಿನ್ನಲ್ಲಿ ಅಷ್ಟೊಂದು ದಯೆ ಇದೆ. ವಿದ್ಯಾಸಾಗರ, ಆದರೆ ರುಬ್ಬಿದ ಉದ್ದಿನ ಹಿಟ್ಟನ್ನು ಬೇಯಿಸಿದರೆ ಅದು ಗಟ್ಟಿಯಾಗುವುದು. ಶ್ರೀರಾಮಕೃಷ್ಣ, ಆದರೆ ನೀನು ಆ ಗುಂಪಿಗೆ ಸೇರಿದವನಲ್ಲ. ಪಂಡಿತರು ಹುಳು ಹಿಡಿದ ಕಾಯಿಯಂತೆ. ಅವು ಗಟ್ಟಿಯಾಗುತ್ತವೆ, ಎಂದಿಗೂ ಮಾಗುವುದಿಲ್ಲ. ಅವು ಕಾಯಿಗೆ ಕಾಯಿಯಲ್ಲ, ಹಣ್ಣಿಗೆ ಹಣ್ಣೂ ಅಲ್ಲ. ರಣಹದ್ದುಗಳು ಆಕಾಶದಲ್ಲಿ ಬಹಳ ಎತ್ತರದ ಮೇಲೇನೂ ಹಾರುತ್ತವೆ. ಆದರೆ ಅವುಗಳ ದೃಷ್ಟಿಯೆಲ್ಲ ಕೆಳಗೆ ಕೊಳೆತು ನಾರುವ ಹೆಣಗಳ ಮೇಲೆ. ಪಂಡಿತರನ್ನು ಜ್ಞಾನಿಗಳು ಎಂದೇನೋ ಹೇಳುತ್ತಾರೆ, ಆದರೆ ಅವರು ಕಾಮಿನಿ ಕಾಂಚನಕ್ಕೆ ದಾಸರು. ರಣಹದ್ದುಗಳಂತೆ ಅವರು ಕೊಳೆತು ನಾರುವ ವಸ್ತುಗಳನ್ನೇ ಹುಡುಕುತ್ತಿರುವರು. ಅವರು ಅವಿದ್ಯಾ ಪ್ರಪಂಚದ ಮೇಲೆ ಆಸಕ್ತರು. ದಯೆ, ಭಗವದ್ಭಕ್ತಿ, ತ್ಯಾಗ ಇವೇ ನಿಜವಾದ ಜ್ಞಾನದ ಲಕ್ಷಣಗಳು. ವಿದ್ಯಾಸಾಗರ ಈ ಮಾತುಗಳನ್ನು ಮೌನವಾಗಿ ಕೇಳುತ್ತಾನೆ. ಇತರರು ಕೂಡ ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದರು. ವಿದ್ಯಾಸಾಗರ ಇತರರಿಗೆ ಧಾರ್ಮಿಕ ವಿಷಯಗಳನ್ನು ಹೇಳುತ್ತಿರಲಿಲ್ಲ. ಅವನು ಹಿಂದೂ ದರ್ಶನಗಳನ್ನೆನ್ನೋ ಓದಿದ್ದ. ಒಂದು ಸಲ ಮಹೇಂದ್ರ ಅವುಗಳ ಮೇಲೆ ವಿದ್ಯಾಸಾಗರನ ಅಭಿಪ್ರಾಯವನ್ನು ಕೇಳಿದಾಗ ವಿದ್ಯಾಸಾಗರ, ದಾರ್ಶನಿಕರು
ತಮ್ಮ ಮನಸ್ಸಿನಲ್ಲಿರುವುದನ್ನು ಹೇಳಲಾರದೆ ಹೋದರು ಎನಿಸುವುದು ನನಗೆ ಎಂದಿದ್ದ. ಅವನು ತನ್ನ ನಿತ್ಯ ಜೀವನದಲ್ಲಿ ಹಿಂದೂಗಳ ಎಲ್ಲ ಆಚಾರಗಳನ್ನು ಪಾಲಿಸುತ್ತಿದ್ದ. ಕೊರಳಿಗೆ ಬ್ರಾಹ್ಮಣನ ಜನಿವಾರವನ್ನು ಹಾಕಿಕೊಂಡಿದ್ದ. ದೇವರ ವಿಷಯದಲ್ಲಿ ಅವನು ಒಮ್ಮೆ ಹೀಗೆ ಹೇಳಿದ್ದ: ಅವನನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಮ್ಮ ಕರ್ತವ್ಯವೇನು? ನಾವು ಅಂತಹ ಯೋಗ್ಯ ಜೀವನ ನಡೆಸಬೇಕು. ಇತರರು ಅದನ್ನು ಅನುಸರಿಸಿದರೆ ಇದೇ ಒಂದು ಸ್ವರ್ಗವಾಗುವಂತೆ ಇರಬೇಕು. ಪ್ರತಿಯೊಬ್ಬನು ಸಾಧ್ಯವಾದಷ್ಟು ಇತರರಿಗೆ ಒಳ್ಳೆಯದನ್ನು ಮಾಡಬೇಕು. ಶ್ರೀರಾಮಕೃಷ್ಣರು ಈಗ ಬ್ರಹ್ಮದ ವಿಷಯವಾಗಿ ಮಾತನಾಡತೊಡಗಿದರು. ಶ್ರೀರಾಮಕೃಷ್ಣ: ಬ್ರಹ್ಮವು ವಿದ್ಯೆ ಮತ್ತು ಅವಿದ್ಯೆಗೆ ಅತೀತ. ಅದು ಮಾಯೆಗೆ ಆಚೆ ಇದೆ. ಪ್ರಪಂಚದಲ್ಲಿ ಜ್ಞಾನ ಮತ್ತು ಅಜ್ಞಾನವೆಂಬ ದ್ವಂದ್ವದ ಭ್ರಾಂತಿ ಇದೆ. ಇಲ್ಲಿ ಜ್ಞಾನ ಭಕ್ತಿ ಇದೆ. ಜೊತೆಗೆ ಕಾಮಕಾಂಚನದ ಮೇಲಿನ ಆಸಕ್ತಿಯೂ ಇದೆ. ಧರ್ಮ ಅಧರ್ಮ, ಒಳ್ಳೆಯದು ಕೆಟ್ಟದ್ದು, ಇದಕ್ಕೆಲ್ಲ ಬ್ರಹ್ಮ ನಿರ್ಲಿಪ್ತವಾಗಿದೆ. ಒಳ್ಳೆಯದು ಕೆಟ್ಟದ್ದು ಜೀವಾತ್ಮನಿಗೆ ಅನ್ವಯಿಸುವುದು. ಆದರೆ ಬ್ರಹ್ಮ ಇವುಗಳಿಂದ ಬಾಧಿತನಾಗುವುದಿಲ್ಲ. ಒಬ್ಬ ದೀಪದ ಬೆಳಕಿನಲ್ಲಿ ಭಾಗವತ ಓದಬಹುದು, ಇನ್ನೊಬ್ಬ ಅದೇ ಬೆಳಕಿನಲ್ಲಿ ಸುಳ್ಳು ರುಜು ಹಾಕಬಹುದು. ಆದರೆ ದೀಪಕ್ಕೆ ಇದರ ಸೋಂಕಿಲ್ಲ. ಸೂರ್ಯ ಪುಣ್ಯವಂತರು ಪಾಪಿಗಳು ಎಲ್ಲರ ಮೇಲೂ ಒಂದೇ ಸಮನಾಗಿ ಬೆಳಗುತ್ತಾನೆ. ಹಾಗಾದರೆ ಈ ಪ್ರಪಂಚದಲ್ಲಿರುವ ಅಶಾಂತಿ, ದುಃಖ, ಪಾಪಗಳನ್ನು ಹೇಗೆ ವಿವರಿಸುವುದು ಎಂದು ನೀವು ಕೇಳಬಹುದು. ಅದಕ್ಕೆ ಉತ್ತರವೇ ಇವುಗಳೆಲ್ಲ ಜೀವನಿಗೆ ಮಾತ್ರ ಸಂಬಂಧಿಸಿರುವವು. ಬ್ರಹ್ಮ ಇವುಗಳಿಂದ ನಿರ್ಲಿಪ್ತವಾಗಿರುವುದು. ಹಾವಿನ ಬಾಯಿಯಲ್ಲಿ ವಿಷವಿದೆ. ಅದು ಇತರ ಪ್ರಾಣಿಗಳನ್ನು ಕಚ್ಚಿದಾಗ ಅವು ಸತ್ತರೂ ಹಾವು ತನ್ನಲ್ಲಿರುವ ವಿಷದಿಂದ ಬಾಧಿತವಾಗುವುದಿಲ್ಲ. ಬ್ರಹ್ಮ ಏನೋ ಅದನ್ನು ಯಾರೂ ವಿವರಿಸುವುದಕ್ಕೆ ಆಗುವುದಿಲ್ಲ. ವೇದ, ಪುರಾಣ, ತಂತ್ರ, ಷಡ್ದರ್ಶನಗಳು ಎಲ್ಲವೂ ಎಂಜಲಾಗಿವೆ. ಏಕೆಂದರೆ ಅವು ನಾಲಗೆ ಮೂಲಕ ಉಚ್ಚರಿಸಲ್ಪಟ್ಟಿವೆ. ಬ್ರಹ್ಮ ಒಂದೇ ಹಾಗೆ ಉಚ್ಚರಿಸಲ್ಪಡದೆ ಎಂಜಲಾಗದೆ ಇರುವುದು. ಬ್ರಹ್ಮವೆಂದರೆ ಇಂತಹುದೇ ಎಂದು ಯಾರೂ ಹೇಳಿಲ್ಲ. ವಿದ್ಯಾಸಾಗರ ತನ್ನ ಸ್ನೇಹಿತನಿಗೆ: ಎಂತಹ ಅದ್ಭುತವಾದ ಮಾತುಗಳು ಇವು! ಇವತ್ತು ನಾನೊಂದು ಹೊಸ ವಿಷಯವನ್ನು ಕಲಿತೆ. ಶ್ರೀರಾಮಕೃಷ್ಣ: ಒಬ್ಬನಿಗೆ 2 ಮಕ್ಕಳಿದ್ದರು. ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕಾಗಿ ಅವರಿಬ್ಬರನ್ನೂ ಒಬ್ಬ ಗುರುಗಳ ಬಳಿಗೆ ಕಳುಹಿಸಿದನು. ಕೆಲವು ವರ್ಷಗಳಾದ ಮೇಲೆ ಅವರು ತಮ್ಮ ಗುರುವಿನ ಮನೆಯಿಂದ ಬಂದರು. ತಂದೆಗೆ ನಮಸ್ಕಾರ ಮಾಡಿದರು. ಇವರು ಬ್ರಹ್ಮವಿದ್ಯೆಯನ್ನು ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದ್ದಾರೆ ಎಂಬುದನ್ನು ಪರೀಕ್ಷಿಸುವುದಕ್ಕಾಗಿ ತಂದೆ ತನ್ನ ಹಿರಿಯ ಮಗನನ್ನು: ಮಗು, ನೀನು ಶಾಸ್ತ್ರಗಳನ್ನೆಲ್ಲ ಓದಿ ಬಂದಿರುವೆ. ಬ್ರಹ್ಮದ ಸ್ವರೂಪವೇನು ಸ್ವಲ್ಪ ಹೇಳು ಎಂದು ಕೇಳಿದ. ಹುಡುಗ ವೇದ ಉಪನಿಷತ್ತುಗಳಿಂದ ಹಲವು ಶ್ಲೋಕಗಳನ್ನು ಉದಾಹರಿಸಿದ. ತಂದೆ ಏನನ್ನೂ ಹೇಳಲಿಲ್ಲ. ಅನಂತರ ಅವನು ಕಿರಿಯ ಮಗನಿಗೆ ಇದೇ ಪ್ರಶ್ನೆಯನ್ನು ಹಾಕಿದನ. ಆದರೆ ಹುಡುಗ ಮೌನವಾಗಿದ್ದ. ಕಣ್ಣುಗಳು ನೆಲವನ್ನು ನೋಡುತ್ತಿದ್ದವು. ಅವನ ಬಾಯಿಂದ ಮಾತೆ ಹೊರಡಲಿಲ್ಲ. ತಂದೆಗೆ ಸಂತೋಷವಾಗಿ: ಮಗು, ನಿನಗೆ ಬ್ರಹ್ಮದ ವಿಷಯ ಸ್ವಲ್ಪ ಗೊತ್ತಾಗಿದೆ ಎಂದನು. ಬ್ರಹ್ಮವೇನು ಎಂಬುದನ್ನು ಮಾತಿನ ಮೂಲಕ ಬಣ್ಣಿಸುವುದಕ್ಕೆ ಆಗುವುದಿಲ್ಲ. ಅನೇಕರು ತಮಗೆ ಬ್ರಹ್ಮದ ವಿಷಯವೆಲ್ಲ ಗೊತ್ತಾಗಿದೆ ಎಂದು ಭಾವಿಸುವರು. ಒಂದು ಸಲ ಇರುವೆ ಎಂದು ಸಕ್ಕರೆ ಬೆಟ್ಟಕ್ಕೆ ಹೋಯಿತು. ಒಂದು ಹರಳನ್ನು ತಿನ್ನುವುದರೊಳಗೆ ಅದರ ಹೊಟ್ಟೆ ತುಂಬಿತು. ಮತ್ತೊಂದು ಹರಳನ್ನು ಹಿಡಿದುಕೊಂಡು ಮನೆ ಕಡೆ ಹೊರಟಿತು. ದಾರಿಯಲ್ಲಿ ನಾನು ಇನ್ನೊಂದು ಸಲ ಬರುವಾಗ ಇಡೀ ಬೆಟ್ಟವನ್ನೇ ಹೊತ್ತುಕೊಂಡು ಬರುತ್ತೇನೆ ಎಂದು ಯೋಚಿಸಿತು. ಅಲ್ಪಜ್ಞರು ಭಾವಿಸುವುದು ಹೀಗೆ. ಮಾತು ಮತ್ತು ಆಲೋಚನೆಗೆ ಅತೀತವಾಗಿದೆ ಬ್ರಹ್ಮ ಎಂಬುದು ಅವರಿಗೆ ಗೊತ್ತಿಲ್ಲ. ಒಬ್ಬ ಎಷ್ಟೇ ದೊಡ್ಡ ವಿದ್ವಾಂಸನಾದರೂ ಬ್ರಹ್ಮದ ವಿಷಯ ಅವನಿಗೆ ಎಷ್ಟು ಗೊತ್ತಿದೆ? ಶುಕದೇವ ಮುಂತಾದವರು ದಪ್ಪ ಇರುವೆಗಳಂತೆ ಇದ್ದರೂ ಅವರು ಕೂಡ 7-8 ಹರಳುಗಳಿಗಿಂತ ಜಾಸ್ತಿ ತೆಗೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ. ವೇದ ಮತ್ತು ಪುರಾಣಗಳಲ್ಲಿ ಅದರ ವಿಷಯವಾಗಿ ಹೇಳುವುದು ಏನು ಗೊತ್ತಿದೆಯೇ? ಒಬ್ಬ ಸಮುದ್ರವನ್ನು ನೋಡಿದ್ದಾನೆ ಎಂದಿಟ್ಟುಕೊಳ್ಳಿ. ಯಾರೋ ಒಬ್ಬ ಅದು ಹೇಗಿದೆ ಎಂದು ಕೇಳುತ್ತಾನೆ. ಅದಕ್ಕೆ ಅವನು ತನ್ನ ಬಾಯನ್ನು ಸಾಧ್ಯವಾದಷ್ಟು ಅಗಲವಾಗಿ ತೆಗೆದು, ಎಂತಹ ದೃಶ್ಯ ಅದು! ಎಂತೆಂತಹ ಭೀಮ ಅಲೆಗಳು ಮತ್ತು ಭೋರ್ಗರೆವ ಶಬ್ದ ಎಂದು ಮಾತ್ರ ಹೇಳುತ್ತಾನೆ. ಶಾಸ್ತ್ರಗಳಲ್ಲಿರುವ ಬ್ರಹ್ಮದ ವಿವರಣೆಯೂ ಇದರಂತೆ. ವೇದದಲ್ಲಿ ಬ್ರಹ್ಮವನ್ನು ಸಚ್ಚಿದಾನಂದ ಎಂದು ಹೇಳುತ್ತದೆ. ಶುಕ ಮತ್ತು ಇತರ ಋಷಿಗಳು ಬ್ರಹ್ಮಸಾಗರದ ತೀರದಲ್ಲಿ ನಿಂತುಕೊಂಡು ಅದನ್ನು ನೋಡಿದರು. ಇನ್ನೊಂದು ಸಿದ್ಧಾಂತದ ಪ್ರಕಾರ ತಮ್ಮ ಕೈಗಳಿಂದ ಅದರ ನೀರನ್ನು ಮುಟ್ಟಿದರು.
ಅವರು ಅದರಲ್ಲಿ ಮುಳುಗಲಿಲ್ಲ. ಯಾರು ಅದರಲ್ಲಿ ಮುಳುಗುತ್ತಾರೋ ಅವರು ಪ್ರಪಂಚಕ್ಕೆ ಪುನಃ ಬರುವುದಿಲ್ಲ. ಸಮಾಧಿಯಲ್ಲಿ ಒಬ್ಬ ಬ್ರಹ್ಮಜ್ಞಾನವನ್ನು ಪಡೆಯುತ್ತಾನೆ, ಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಆಗ ವಿಚಾರ ಸಂಪೂರ್ಣ ನಿಂತು ಹೋಗುವುದು. ಮನುಷ್ಯ ಮೌನಿಯಾಗುತ್ತಾನೆ. ಬ್ರಹ್ಮ ಸ್ವರೂಪವನ್ನು ಅವನಿಗೆ ವಿವರಿಸುವುದಕ್ಕೆ ಆಗುವುದಿಲ್ಲ. ಒಂದು ಸಲ ಉಪ್ಪಿನ ಗೊಂಬೆಯೆಂದು ಸಮುದ್ರದ ಆಳವನ್ನು ನೋಡುವುದಕ್ಕೆ ಹೋಯಿತು. ಅದು ಎಷ್ಟು ಆಳ ಎಂಬುದನ್ನು ಇತರರಿಗೆ ಹೇಳಬೇಕೆಂದು ಬಯಸಿತು. ಆದರೆ ಇದನ್ನು ಮಾಡುವುದಕ್ಕೆ ಅದರಿಂದ ಆಗಲಿಲ್ಲ. ನೀರನ್ನು ಮುಟ್ಟಿದ ತಕ್ಷಣ ಅದು ಕರಗಿ ಹೋಯಿತು. ಈಗ ಸಮುದ್ರದ ಆಳವನ್ನು ಹೇಳುವವರಾರು? ಒಬ್ಬ ಭಕ್ತ. ಒಬ್ಬನಿಗೆ ಸಮಾಧಿಯಲ್ಲಿ ಬ್ರಹ್ಮಜ್ಞಾನವಾಗಿದೆ ಎಂದು ಇಟ್ಟುಕೊಳ್ಳೋಣ. ಅವನು ಅದರ ವಿಷಯವನ್ನು ಇತರರಿಗೆ ಹೇಳುವನೇ? ಶ್ರೀರಾಮಕೃಷ್ಣ ಇತರರಿಗೆ ಬೋಧಿಸುವುದಕ್ಕಾಗಿ ಶಂಕರಾಚಾರ್ಯರು ಜ್ಞಾನದ ಅಹಂಕಾರವನ್ನು ಇಟ್ಟುಕೊಂಡಿದ್ದರು. ಬ್ರಹ್ಮ ಸಾಕ್ಷಾತ್ಕಾರವಾದ ಮೇಲೆ ಒಬ್ಬ ತೆಪ್ಪಗಾಗುತ್ತಾನೆ. ಎಲ್ಲಿಯವರೆಗೆ ಅವನಿಗೆ ಅದರ ಅನುಭವ ಆಗಿಲ್ಲವೋ ಅಲ್ಲಿಯವರೆಗೆ ಅದನ್ನು ವಿಚಾರಿಸುತ್ತಾನೆ. ನೀವು ಬೆಣ್ಣೆಯನ್ನು ಒಲೆಯ ಮೇಲೆ ಕಾಯಿಸಿದರೆ ಅದರಲ್ಲಿ ನೀರು ಇರುವವರೆಗೆ ಅದು ಶಬ್ದ ಮಾಡುವುದು. ನೀರಿನ ಅಂಶವೆಲ್ಲ ಹೊರಟು ಹೋದರೆ ಅನಂತರ ಅದು ಶಬ್ದವನ್ನು ಮಾಡುವುದಿಲ್ಲ. ಅದರಲ್ಲಿ ಏನಾದರೂ ಕರಿಯುವುದಕ್ಕೆ ಹಾಕಿದರೆ ಅದು ಪುನಃ ಶಬ್ದ ಮಾಡುವುದು. ಅದು ಬೆಂದ ಮೇಲೆ ಶಬ್ದವೆಲ್ಲ ನಿಲ್ಲುವುದು. ಇದರಂತೆಯೇ ಒಬ್ಬ ಆತ್ಮ ಸಾಕ್ಷಾತ್ಕಾರವಾಗುವವರೆಗೆ ಸಾಧನಾದಿಗಳಲ್ಲಿರುತ್ತಾನೆ. ಇದನ್ನು ಪಡೆದ ನಂತರ ಸಮಾಧಿಯಲ್ಲಿ ನಿಶ್ಶಬ್ದನಾಗಿರುತ್ತಾನೆ. ಆದರೆ ಯೋಗ್ಯರಾದ ಶಿಷ್ಯರು ಅವನ ಪಾದದಲ್ಲಿ ಬಿದ್ದಾಗ ಮತ್ತೆ ಅವರಿಗೆ ಬೋಧಿಸುವುದರಲ್ಲಿ ತೊಡಗುತ್ತಾನೆ. ಆ ಶಿಷ್ಯರು ಬೆಂದು ಪಕ್ವವಾದರೆ ಅವರು ಮತ್ತೆ ಮೌನವಾಗುತ್ತಾರೆ. ದುಂಬಿ ಹೂವಿನ ಮೇಲೆ ಇನ್ನು ಕುಳಿತುಕೊಳ್ಳದೆ ಇರುವವರೆಗೆ ಶಬ್ದವನ್ನು ಮಾಡುತ್ತಾ ಇರುವುದು. ಯಾವಾಗ ಮಕರಂದವನ್ನು ಹೀರಲು ಪ್ರಾರಂಭಿಸುವುದೋ ಆಗ ಸುಮ್ಮನಾಗುವುದು. ಆದರೆ ಕೆಲವು ವೇಳೆ ಮಕರಂದದ ಮದ ಏರಿದರೆ ಸ್ವಲ್ಪ ಶಬ್ದ ಮಾಡುವುದು. ಖಾಲಿ ಪಾತ್ರೆಯನ್ನು ನೀರಿಗೆ ಅದ್ದಿದಾಗ ಅದು ಶಬ್ದ ಮಾಡುವುದು. ನೀರಿನಿಂದ ತುಂಬಿದ ಮೇಲೆ ಶಬ್ದವೆಲ್ಲ ನಿಲ್ಲುವುದು. ಆದರೆ ಅದರಲ್ಲಿರುವ ನೀರನ್ನು ಮತ್ತೊಂದಕ್ಕೆ ಸುರಿಯುವಾಗ ಮತ್ತೆ ಶಬ್ದವಾಗುವುದು. ಹಿಂದಿನ ಕಾಲದ ಋಷಿಗಳು ಬ್ರಹ್ಮಜ್ಞಾನವನ್ನು ಪಡೆದರು. ಸಾಂಸಾರಿಕತೆ ಲವಲೇಶವಿದ್ದರೂ ಅದು ಲಭಿಸುವುದಿಲ್ಲ. ಋಷಿಗಳು ಅದಕ್ಕೆ ಎಷ್ಟೊಂದು ಸಾಧನೆ ಮಾಡಿದರು. ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಅವರು ತಮ್ಮ ಪರ್ಣಶಾಲೆಯಿಂದ ಹೋಗುತ್ತಿದ್ದರು. ಇಡೀ ದಿನ ನಿರ್ಜನ ಪ್ರದೇಶದಲ್ಲಿ ಬ್ರಹ್ಮವನ್ನು ಚಿಂತಿಸುತ್ತಿದ್ದರು. ರಾತ್ರಿ ತಮ್ಮ ಪರ್ಣಶಾಲೆಗೆ ಬಂದು ಹಣ್ಣು ಹಂಪಲಗಳನ್ನು ತಿನ್ನುತ್ತಿದ್ದರು. ಅವರು ತಮ್ಮ ಮನಸ್ಸನ್ನು ವಿಷಯ ವಸ್ತುಗಳಿಂದ ದೂರ ಇಟ್ಟರು. ಆಗ ಮಾತ್ರ ಅವರು ತಮ್ಮ ಅಂತರ್ಯಾಮಿಯಂತೆ ಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡರು. ಅಧ್ಯಾಯ 44 ಮುಂದುವರಿಯುವುದು.